ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಮುಂದುವರೆದಿದ್ದು ಸದ್ಯಕ್ಕಂತೂ ಸಂಘರ್ಷ ನಿಲ್ಲುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕ್ ಅನ್ನ ನಡೆಸಿದೆ. ಅಪ್ಡೇಟ್ ಸಿಗ್ತಾ ಇದ್ದು ಅಣು ಸ್ಥಾವರಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ತೆಹರಾನ್ ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ. ಇಸ್ರೇಲ್ ದಾಳಿಗೆ ಈಗಾಗಲೇ 128 ಅಮಾಯಕರು ಸಾವನ್ನಪ್ಪಿದ್ದು 900ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಇರಾನ್ನಿಂದಲೂ ಇಸ್ರೇಲ್ ಮೇಲೆ ಪ್ರತಿ ದಾಳಿಯನ್ನ ಮಾಡಲಾಗಿದ್ದು ಟೆಲ್ ಅವೀವ್ ಮೇಲೆ ಇರಾನ್ ದಾಳಿಯನ್ನ ನಡೆಸಿದೆ. ಇರಾನ್ ಕ್ಷಿಪಣಿ ದಾಳಿ ಕನಿಷ್ಠ 6 ಜನರು ಸಾವನ್ನಪ್ಪಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿಗೆ ಕನಿಷ್ಠ 6 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದ್ದು ಒಟ್ಟಾರೆಯಾಗಿ ಸದ್ಯಕ್ಕಂತೂ ಎರಡು ದೇಶಗಳ ನಡುವೆ ಸಂಘರ್ಷ ಮುಗಿಯುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಈಗಾಗಲೇ ಎರಡು ದೇಶಗಳಲ್ಲೂ ಬಿಕ್ಕಟ್ಟಿನ ಪರಿಸ್ಥಿತಿ ಉಂಟಾಗಿದ್ದು ಅಣು ಸ್ಥಾವರಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಇರಾನ್ ಇಸ್ರೇಲ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಸಂಘರ್ಷ ಮುಂದುವರೆದಿದೆ. ಇರಾನ್ನಲ್ಲಿ ಸಿಲುಕಿದ ರಾಜ್ಯದ 9 ವಿದ್ಯಾರ್ಥಿಗಳು ಸಿಲುಕಿಕೊಂಡಿದ್ದು ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ 9 ವಿದ್ಯಾರ್ಥಿಗಳು ಇರಾನ್ಗೆ ತೆರಳಿದ್ರು. ವಿದ್ಯಾಭ್ಯಾಸಕ್ಕಾಗಿ ತೆಹರಾನ್ನ ತೌಫೀಕ್ ಅಲ್ಲೆಯಲ್ಲಿ ಸಿಲುಕಿರುವ ವಿದ್ಯಾರ್ಥಿಗಳು ತಮ್ಮನ್ನ ಸ್ಥಳಾಂತರ ಮಾಡುವಂತೆ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಕೂಡ ಈಗಾಗಲೇ ಬರೆಯಲಾಗಿದ್ದು ನಾನ್ ರೆಸಿಡೆನ್ಸಿ ಫೋರಂನಿಂದ ವಿದೇಶಾಂಗ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ. ಫೋರಂನ ಡೆಪ್ಯೂಟಿ ಚೇರ್ಮನ್ ಡಾಕ್ಟರ್ ಆರತಿ ಕೃಷ್ಣರಿಂದ ಪತ್ರವನ್ನ ಬರೆಯಲಾಗಿದೆ. ಇರಾನ್ ಇಸ್ರೇಲ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ಇರಾನ್ನಲ್ಲಿ ರಾಜ್ಯದ 9 ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ಮೆಡಿಕಲ್ ವಿದ್ಯಾಭ್ಯಾಸಕ್ಕೆ 9 ವಿದ್ಯಾರ್ಥಿಗಳು ಇರಾನ್ಗೆ ತೆರಳಿದ್ದು ಈಗಾಗಲೇ ಇರಾನ್ ಇಸ್ರೇಲ್ ನಡುವೆ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದ್ದು ತೆಹರಾನ್ ತೌಫೀಕ್ ಅಲಿಯಲ್ಲಿ ವಿದ್ಯಾರ್ಥಿಗಳು ಸಿಲುಕಿದ್ದಾರೆ. ತಮ್ಮನ್ನ ಸ್ಥಳಾಂತರ ಮಾಡುವಂತೆ ಈಗಾಗಲೇ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಹಾಗಾದ್ರೆ ಇರಾನ್ನಲ್ಲಿ ಸಿಲುಕಿರುವಂತಹ ಕನ್ನಡಿಗರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ನದೀಮ್ ಹುಸೇನ್, ಮೀರ್ ನಾಜರ್ ಹುಸೇನ್ ಈಗಾಗಲೇ ಕನ್ನಡಿಗರು ಇರಾನ್ನಲ್ಲಿ ಸಿಲುಕಿದ್ದು, ಸೈಯದ್ ಮೊಹಮ್ಮದ್ ಟಕಿ, ಮೀರ್ ಏಸಾಮ್ ರೇಜಾ ವಿದ್ಯಾಭ್ಯಾಸಕ್ಕಾಗಿ ಇರಾನ್ಗೆ ತೆರಳಿರ್ತಾರೆ ವಿದ್ಯಾರ್ಥಿಗಳು. ಅಬ್ಬಾಸ್ ಅಸ್ಕರಿ, ಸೈಯದ್ ಮೊಹಿನ್ಸರ್ ರೇಜಾ, ಅಬ್ಬಾಸ್ ಅಸ್ಕರಿ ಮತ್ತು ಸೈಯದ್ ಇರಾನ್ನಲ್ಲಿ ಸಿಲುಕಿಕೊಂಡಿದ್ದು, ಮರಿಯಂ ಫಾತಿಮಾ, ಡೆನಿಯಾ ಉಲ್ಫಾಟ್ 8 ಜನ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಸಿಲುಕಿರುವಂತಹ ವಿದ್ಯಾರ್ಥಿಗಳು. ಅಬ್ಬಾಸ್ ಅಲಿ 9 ಜನ ವಿದ್ಯಾರ್ಥಿಗಳು ಇರಾನ್ನಲ್ಲಿ ಸಿಲುಕಿಕೊಂಡಿದ್ದು ಒಟ್ಟಾರೆಯಾಗಿ ಈಗಾಗಲೇ ವಿದೇಶಾಂಗ ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನಾನ್ ರೆಸಿಡೆನ್ಸಿ ಫೋರಂನಿಂದ ವಿದೇಶಾಂಗ ಸಚಿವರಿಗೆ ಪತ್ರವನ್ನ ಬರೆಯಲಾಗಿದೆ.